ಹಾಯ್ ಎಲ್ಲರಿಗೂ. ಇವತ್ತು ಬಂದ್ಬಿಡಿ ನಾವು ಪಾಸ್ತಾ ಮಾಡ್ಕೊಳ್ಳೋಣ. ನಾನು ನಮ್ಮ ಮನೆ ಹತ್ರ ಸಿಗೋ 1 2 3 ಪಾಸ್ತಾನ ತೊಗೊಂಡಿದ್ದೀನಿ. ಈ ಪಾಸ್ತಾಕ್ಕೋಸ್ಕರ ನಾನು ತುಂಬ ಟ್ರೈ ಮಾಡಿದೆ. ಇವಾಗ ನಾವು ಪಾಸ್ತಾನ ಮಾಡ್ಕೊಂಬಿಡೋಣ. ಬನ್ನಿ. ಓಕೆ, ಇವಾಗ ಇದಕ್ಕೆ ನಾನು ಬೇಕಾಗಿರೋದು 100 ಗ್ರಾಮ್ಸ್ ಆಫ್ ವೆಜಿಟೇಬಲ್ಸ್ ಬೇಕು. ನಾನು ಅದರಲ್ಲಿ ಎಲ್ಲ ಥರ ವೆಜಿಟೇಬಲ್ಸು ತೊಗೊಂಡಿದ್ದೀನಿ. ಆಮೇಲೆ ಪಾಸ್ತಾನ ಒಂದು ಸೈಡ್ ಬೈಯಕ್ಕೆ ಇಟ್ಟಿದ್ದೀನಿ, ಅದು ಬೆಂದಿದೆ. ಇವಾಗ ನಾನು ನಿಮಗೆ ರೆಸಿಪಿಗೆ ಹೋಗೋಣ. ಹೆಂಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಪಾಸ್ತಾನ ಬೇಯಿಸಿಟ್ಕೊಂಡಿರೋದನ್ನು ಫಸ್ಟು ಕೋಲ್ಡ್ ವಾಟರಲ್ಲಿ ಎಲ್ಲ ವಾಶ್ ಮಾಡಿ ಇಟ್ಕೊಂಬಿಡಬೇಕು. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಚಲೋ, 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕಿ ಇವಾಗ ಅದಕ್ಕೆ ವೆಜಿಟೇಬಲ್ಸನ್ನ ನಾವು ಆ್ಯಡ್ ಮಾಡ್ಕೊಬೇಕು. ಫಸ್ಟಿಗೆ ಏನು ಮಾಡಬೇಕಂದ್ರೆ ಆನಿಯನ್ಸ್ನ ಹಾಕ್ಕೊಬೇಕು. ಆನಿಯನ್ಸು, ಆಮೇಲೆ ಕ್ಯಾಪ್ಸಿಕಮ್ಮು. ಕ್ಯಾಪ್ಸಿಕಮ್ ಹಾಕಿದ್ರೆ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾರೆಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಬೀನ್ಸು, ಆಮೇಲೆ ಪಾಸ್ತಾ ಬೇಯಿಸಿಟ್ಕೊಂಡಿರೋದು, ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಮನೇಲಿ ಮಾಡಿರೋ ಅಂತಹದ್ದು, ಇದು ಮನೇಲೇ ಪ್ರಿಪೇರ್ ಮಾಡಿದ್ದೀನಿ. ಆಮೇಲೆ ಆರಿಗ್ಯಾನೋ, ಇದು ನಿಮ್ಮ ಆಪ್ಷನಲ್ಲು ಇದ್ರೆ ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಯೂಸ್ ಮಾಡಬೇಕು. ಆಮೇಲೆ ಅದರಲ್ಲೇ ಬಂದಿರುವಂತಹ 1 2 3 ಮ್ಯಾಜಿಕ್ ಮಸಾಲ ಪೌಡರ್. ಇವಾಗ ಅದನ್ನು ಆಯಿಲ್ನೆಲ್ಲ ಹೀಟ್ ಮಾಡ್ಕೊಂಡ್ಮೇಲೆ ಒಂದೊಂದಾಗೆ ವೆಜಿಟೇಬಲ್ಸ್ ಹಾಕಬೇಕು. ಫಸ್ಟಿಗೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ, ಆನಿಯನ್ಸ್ನ ಹಾಕಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಬೋದು, ಇಲ್ಲ ಫಸ್ಟಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಬೋದು, ನೋ ಪ್ರಾಬ್ಲಮ್. ಓಕೆ, ಇವಾಗ ಫಸ್ಟು ಅದನ್ನು ಲೈಟಾಗೆ ಫ್ರೈ ಮಾಡಬೇಕಾಗತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಅದನ್ನು ಫುಲ್ಲು. ಅದು ಒಂಥರ ಲೈಟ್ ಕಲರು. ಇದಕ್ಕೆ ಫುಲ್ಲು ನಾವು ಫ್ರೈ ಮಾಡಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ. ನೀವು ಕರೆಂಟ್ ಸ್ಟವ್ ಅಲ್ಲಿ ಮಾಡ್ತಾಯಿದ್ರೆ ನೀವು ಇವಾಗ 200 ಡಿಗ್ರೀಸಲ್ಲಿ ಇಟ್ಕೊಂಡು ಮಾಡಿ, ಅಥವಾ ಮಾಮೂಲಿ ಸ್ಟವಲ್ಲಿ ಮಾಡ್ತಿದ್ರೆ ಚಿಕ್ಕ ಫ್ಲೇಮ್ ಇಟ್ಕೊಂಡು ಕೂಡ ಮಾಡ್ಬೋದು. ಇವಾಗ ಗ್ಯಾಸ್ ಪ್ರಾಬ್ಲಮ್ ಆಗಿರೋದು ಕಾರಣ ನಾನು ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನೀವು ಟೈಮರು ಸೆಟ್ ಮಾಡ್ಬೋದು. ಇದ್ರ ಬಗ್ಗೆ ಲಿಂಕ್ ಬೇಕಂದರೆ ಕುಕ್ ಟಾಪ್, ಇದು ಪಿಜನ್ ಕಂಪ್ನಿದು ನಾವು ಕುಕ್ ಟಾಪ್ ತೊಗೊಂಡಿರೋದು. ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ನಾನು. ಇದನ್ನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾನು ಇದರ ಬಗ್ಗೆ ಹೇಳ್ತಿದ್ದೆ. ಇದ್ರ ಮೇಲೆ, ಈ ಸ್ಟವ್ ಮೇಲೆ ಯಾವ ಪಾತ್ರೆ ಬೇಕಾದರೂ ಇಟ್ಕೊಬೋದು, ಎಂಥ ಸರ್ಫೇಸ್ ಇರೋ ಪಾತ್ರೆ ಬೇಕಾದರೂ ಇಟ್ಕೊಬೋದು. ತುಂಬ ಚೆನ್ನಾಗಿದೆ, ಇದು ನಮಗೆ ತುಂಬ ಯೂಸ್ ಆಗುತ್ತೆ. ಇವಾಗ ಕ್ಯಾಪ್ಸಿಕಮ್ ಅನ್ನೋದು ಫ್ರೈ ಆಗ್ತಾಯಿದೆ. ಇವಾಗ ನಾನು ಬಂದು ಕ್ಯಾರೆಟ್ನ ಹಾಕ್ಕೊತೀನಿ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ, ಆಮೇಲೆ ಬೀನ್ಸ್ ಹಾಕಿದೆ, ಆಮೇಲೆ ಕ್ಯಾರೆಟ್ನ ಕೂಡ ಹಾಕ್ಬಿಟ್ಟೆ. ಮೂರೂ ಒಂದೇ ಸತಿ ಹಾಕಿದ್ದೆ. ಎಲ್ಲ ತರಕಾರಿಗಳು ಜಾಸ್ತಿ ಆಗಿದೆ ಅಂತ ನಿಮ್ಗೆ ಅನಿಸ್ಬೋದು. ನಾವು ಜಂಕ್ ಎಷ್ಟು ಕಮ್ಮಿ ಮಾಡಿದ್ರೆ ಅಷ್ಟು ಒಳ್ಳೆಯದು ಅಲ್ವಾ. 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡಬೇಕು. ಅದನ್ನು ಹಸಿ ವಾಸನೆ ಎಲ್ಲ ಹೊಟ್ಟೋಗ್ಬೇಕು, ತರಕಾರಿಲಿರೋ ಹಸಿ ವಾಸನೆ. ನಾವು ಜಂಕ್ ತಿನ್ನೋದಕ್ಕಂದರೆ ವೆಜಿಟೇಬಲ್ಸ್ ತಿಂದರೆ ಹೆಲ್ತಿಯಾಗೂ ಇರುತ್ತೆ, ಮತ್ತು ನಮಗೆ ಜಂಕ್ ತಿಂದಂಗೂ ಅನಿಸುತ್ತೆ. ಯಾಕೆಂದರೆ ಪಾಸ್ತಾ ಬಂದು ಜಂಕು, ವೆಜಿಟೇಬಲ್ಸ್ ಬಂದು ಹೆಲ್ತಿ. ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಆವಾಗ ನಿಮಗೆ ಘಮ 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 ಸ್ಮೆಲ್ ಬರುತ್ತೆ. ಅದನ್ನು ಟೇಸ್ಟ್ ಮಾಡಬೇಕು ಅನ್ಸುತ್ತೆ ಆವಾಗಲೇ ನಿಮಗೆ. ಆಯಿಲ್ ಹಾಕಿ ಫ್ರೈ ಮಾಡಬೇಕಾದ್ರೇ. ನಾನು ಪ್ಯಾನಲ್ಲಿ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ತರಕಾರಿ ತಿಂದರೆ ಅಷ್ಟು ಹೆಲ್ತಿಗೆ ಒಳ್ಳೇದಲ್ವ ಗೈಸ್. ಆಲ್ಮೋಸ್ಟ್ ಎಲ್ಲರೂ ತಿನ್ನಬೇಕು. ಇವಾಗ ಇರೋ ಫುಡ್ ಪ್ರಾಡಕ್ಟ್ಸ್ ಇರೋದ್ರಿಂದ ಯಾರಿಗೂ ಸೆಟ್ ಆಗೋಲ್ಲ ಹೆಲ್ತ್ಗೆ. ಅದಕ್ಕೋಸ್ಕರ ಈ ಥರ ನಾವು ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತಿಯಾಗಿ, ಆರೋಗ್ಯವಾಗಿ ಇರ್ತೀವಿ. ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ. ಜಸ್ಟ್ 200 ಮಾಡಿದ್ದು. ನಾನು ಮೊದಲೇ ಹೇಳ್ದಂಗೆ ಮಾಮೂಲಿ ಸ್ಟವಲ್ಲೂ ಮಾಡ್ಬೋದು, ಅದು ಲೋ ಫ್ಲೇಮಲ್ಲಿಟ್ಟು. ಚೆನ್ನಾಗಿ ಫ್ರೈ ಆಗಬೇಕು. ಅದು ನೋಡಿ ಎಷ್ಟು ಕಮ್ಮಿ ಆಗೋಯಿತು ಫ್ರೈ ಆಗಿದ ತಕ್ಷಣ. ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಂತೂ ಸ್ವಲ್ಪನೇ ಹಾಕಿದ್ದು.
ಯಾಕಂದರೆ ಮಸಾಲದಲ್ಲಿ ಕೂಡ ಉಪ್ಪಿರುತ್ತಲ್ಲ. ನಾನಿಲ್ಲಿ ಹಾಕ್ತಾ ಇರೋದು ಎಷ್ಟು, 1 ಸ್ಪೂನ್ ಉಪ್ಪು. ಅಂದರೆ ನಾನು ಇನ್ನೊಂದು ಸತಿ ಹಾಕಿದ್ದು ಲೈಟಾಗಿ ಹಾಕಿದೆ ಅಷ್ಟೆ. ಇವಾಗ ಅದರಲ್ಲೇ ಕೊಟ್ಟಿರುತ್ತಾರಲ್ಲ ಆ ಮಸಾಲಾನ ನಾವು ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಬೇಕು. ಇದು ಬಂದು 1 to 3 ಮ್ಯಾಜಿಕ್ ಮಸಾಲ. ಶಾರ್ಟೇಜ್ ಬಂತು ಅಂದರೆ ಪಾಸ್ತಾಗೆ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನನಗೆ ಸಾಕಾಯಿತು, ಇಷ್ಟು ವೆಜಿಟೇಬಲ್ಸ್ಗೆ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ. ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಇವಾಗ ಫ್ರೈ ಮಾಡಬೇಕದನ್ನು ಒಂದು ಸತಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ಕಮ್ಮಿ ಆಗೋಯ್ತು ವೆಜಿಟೇಬಲ್ಸ್ ಎಲ್ಲ ಅಲ್ವಾ. $100 grams ಆಫ್ ವೆಜಿಟೇಬಲ್ಸು. ಇವಾಗ ನಾನು ತೊಗೊಂಡಿರುವಂತಹ ಆರಿಗಾನೋ ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ಆರಿಗಾನೋ ಅಂದರೆ ಅದನ್ನು ಮಿಕ್ಸ್ಡ್ ಹರ್ಬ್ಸ್ ಅಂತ ಕೂಡ ಹೇಳ್ತಾರೆ. ನಾವು ಪಿಜ್ಜಾ ತಿನ್ನಕ್ಕೆ ಹೋಗ್ತೀವಲ್ಲ ಆವಾಗ ಕೊಡ್ತಾರಲ್ಲ ಅದೇ ಅದು. ಇವಾಗ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕಿದ್ದೀನಿ, ಮನೇಲಿ ಮಾಡಿರುವಂತಹದ್ದೇ. ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಅದನ್ನು. ನೋಡಿ ಇವಾಗ ಪಾಸ್ತಾನ ನಾವು ಆ ಥರ ಬಿಡಿ ಬಿಡಿಗೆ ನಾವು ಬೇಯಿಸಿಟ್ಕೊಬೇಕು. ಬೇಯಿಸೋದು ಹೆಂಗೆ ಅಂದರೆ ವಾಟರ್ ಹಾಕಿ ಫಸ್ಟು ಅದಕ್ಕೆ 2 ಸ್ಪೂನ್ಸ್ ಆಫ್ ಆಯಿಲು, ಲೈಟಾಗಿ ಉಪ್ಪು ಹಾಕಿ ಬೇಯಿಸಿದ್ರೆ ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ಬೆಂದಿದ ತಕ್ಷಣ ಅದನ್ನು ತೊಗೊಂಡು ಕೂಲ್ ವಾಟರಲ್ಲಿ ವಾಶ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು. ಇವಾಗ ಪಾಸ್ತಾನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರು, ಒಳ್ಳೆ ಟೇಸ್ಟ್ ಇರುತ್ತೆ. ನಾನಲ್ಲಿ 3 ಬೆಳ್ಳುಳ್ಳಿ ತೊಗೊಂಡಿದ್ದೆ. 3 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜಿಂಜರ್ ಅಂದರೆ ಶುಂಠಿ. ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ನೋಡಿ ಅದರಲ್ಲಿ ಫುಲ್ಲು ವೆಜಿಟೇಬಲ್ಸ್ ಇದೆಯಲ್ಲ ಮಿಕ್ಸ್ ಆಗಬೇಕು. ನೋಡಿ ಫುಲ್ಲು ವೆಜಿಟೇಬಲ್ಸ್ ಎಷ್ಟಿದೆಯೋ ಪಾಸ್ತಾನೂ ಅಷ್ಟೇ ಇದೆ. ಆದರೆ ನೋಡೋದಕ್ಕೆ ನಮ್ಗೆ ಹೆಂಗೆ ಕಾಣಿಸ್ತಿದೆ, ಪಾಸ್ತಾ ಜಾಸ್ತಿ ಇದೆ ವೆಜಿಟೇಬಲ್ಸ್ ಕಮ್ಮಿ ಇದೆ ಅನ್ನೋ ಥರ ಕಾಣಿಸ್ತಿದೆ. ತುಂಬ ಒಳ್ಳೆ ಸ್ಮೆಲ್ ಬರ್ತಾಯಿದೆ ಗಾಯ್ಸ್, ತುಂಬ ಚೆನ್ನಾಗಿದೆ ಸ್ಮೆಲ್ ಅದು. ಇವಾಗ ನಾವು ಸಾಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಸಾಸು ಮತ್ತು ಇದು ಸೋಯಾ ಸಾಸ್ನ ಆ್ಯಡ್ ಮಾಡಬೇಕು. ನಾವು ಸೋಯಾ ಸಾಸ್ ಹಾಕಬೇಕಂದ್ರೆ ಮುಂದೆಗಡೆ ಒಂದು ಸ್ವಲ್ಪ ಇಟ್ಕೊಂಡು ಹಾಕಬೇಕು. ಓಕೆ, ಆಮೇಲೆ ಚಿಲ್ಲಿ ಸಾಸ್ ಹಾಕಬೇಕು. ನೋಡಿ ನಾನು ಚಿಲ್ಲಿ ಸಾಸು ಬರೀ ಒಂದು ಸ್ವಲ್ಪ ಹಾಕಿದ್ದೀನಿ, 1 ಸ್ಪೂನ್ ಅಷ್ಟೇ ಹಾಕಿರೋದು, ಚಿಕ್ಕ ಸ್ಪೂನಷ್ಟು. ಇವಾಗ ನೋಡಿ ಇದು ಸೋಯಾ ಸಾಸು ಸ್ವಲ್ಪ ಹಾಕಿದ್ದಷ್ಟೇ. ಇದು ಕೂಡ ತುಂಬ ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ ಓಕೆ ಚೆನ್ನಾಗೇ ಇತ್ತು. ಅಂದರೆ ನೀವು ಅದು ವಾಟರಿಶ್ ಆಗಿರೋದ್ರಿಂದ ಅದು ನೀವು ಬಗ್ಸಿದ ತಕ್ಷಣ ಫುಲ್ಲು ಇದಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅದನ್ನು ಮುಂದೆಗಡೆ ಪಿನ್ ಪಾಯಿಂಟಲ್ಲಿ ಇಟ್ಕೊಂಡು ನಾವು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದು ಒಂದು ಸತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ ಅದನ್ನು. ಆವಾಗ ಪಾಸ್ತಾಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳುತ್ತೆ, ಮಸಾಲ ಕೂಡ ಚೆನ್ನಾಗಿರುತ್ತೆ ಆವಾಗ ತಿನ್ನೋದಕ್ಕೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್ ಅಲ್ವಾ, ಸಕ್ಕತ್ತಾಗಿದೆಯಲ್ಲ ಪಾಸ್ತಾ ನೋಡೋದಕ್ಕೆ ನಮಗೆ ಕಲರ್